ಇವತ್ತಿನ ದಿನ ಸಮಸ್ತ ವಾಗಣಿಮಾರ್ ತೋಟ ಹಾಗೂ ಈ ಕೃಷ್ಣ ಕಿತ್ತೂರಿನ ಎಲ್ಲ ಸದ್ಭಕ್ತರು ಎಲ್ಲರ ಆದಿಯಾಗಿ ನಮ್ಮಪ್ಪ ಸದಾಶಿವ ತಾಯಿ ಚಂದ್ರಗಿರಿ ಹತ್ರ ಏನು ಬಡ್ಕೋತಂದ್ರ, ತಾಯಿ ಈ ನಿನ್ನ ಮಕ್ಕಳನ್ನ ಕರೋನಾ ಕಷ್ಟ ತ್ರಾಸ ಬರೋದ ಇವ್ರು ತಲೆಮ ಪಾತ್ರೆ ಸದಾ ಕಾಯಿ ಅಂತ ತಾಯಿ ಬಡ್ಕೋತೀವಿ ಅವರು. ಅದರಂತೆ ಎಲ್ಲ ಇವತ್ತಿನ ದಿನ ಇವತ್ತು ಹುಬ್ಬಳ್ಳಿಗೆ ಅಡ್ಮಿಟ್ ಆಗಿದ್ನಿ. ನಿಮ್ಮ ಕೃಷ್ಣ ಕಿತ್ತೂರು ಹಿರಿಯರು ಬಂದು ಮಠದಾಗ ಕುಂತು ಹಿರಿಯರು ಕುಡಿಸಿದ್ರು. ಇವತ್ತು ಸತ್ಯ ಒಂದು ಮಾತು ಹೇಳ್ಬೇಕಂದ್ರೆ ಈ ಕೃಷ್ಣ ಕಿತ್ತೂರು ಹಾಗೂ ವಾಗಣಿಮಾರ್ ತೋಟದ ನಿಮ್ಮ ಭಕ್ತಿನ ಪ್ರೀತಿನ ನಾನು ಇಲ್ಲ ಕರ್ಕೊಂಬಂದ್ರಿ. ಭಾಳಷ್ಟು ಜ್ವರ ಅದಾವ, ಲಘು ಹೋಗ್ಬೇಕಾಗೈತಿ. ಅದಕ್ಕೆ ನನ್ನ ತಾಯಿ ಮತ್ತು ನನ್ನ ಎಲ್ಲ ಹಿರಿಯರು ಒಂದು ಮಾತು ಹೇಳ್ತೇನೆ. ನಮ್ಮಪ್ಪ ಹೇಳುವ್ಯಾನ ಬೊಬ್ಲಾದಪ್ಪ ಮುಳುಗಿ ಪದ್ದಾಗ ಎರಡ ಮಾತು, ಮಣಿ ಮುಂದೆ ಯಾರೇ ಬಂದು ಬೇಡ್ಕೊಂಡ್ರಂದ್ರ ಒಂದು ಮುಟ್ಟಿಗೆ ಜ್ವಾಳರೇ ಕೊಡ್ರಿ, ₹1 ಕೊಡ್ರಿ, ಕಡಿಕ ಯಪ್ಪ ನನ್ನ ಹತ್ರ ಇಲ್ಲೋ ಮುಂದಿನ ಮನೆ ತೋರಿಸಿ. ಒಂದು ವೇಳೆ ನೀವೇನಾದರೂ ಮನ್ಯಾಗ ಇಟ್ಕೊಂಡು ಇಲ್ಲ ಅಂದ್ರ ನಮ್ಮಪ್ಪ ಬೊಬ್ಲಾದಪ್ಪ ಇದ್ದು ಇಲ್ದಂಗೆ ಮಾಡ್ತಾನೆ ನಿಮಗೆ. ಯಾಕಂದ್ರೆ ಮುಂಬರೋ ದಿನಮಾನಗಳು ಭಾಳ ಕಠಿಣ ಅದಾವ ತಾಯಂದ್ರ. ಹೇಳಿದ್ರೆ ಆಗಲೇ ಒಕ್ಕಲ್ತನ ಮಾಡ್ತಾರೆ ಅದು. ಯಾಕೆ ಮುತ್ತೆ ಹೇಳ್ತಾನೆ, ಒಕ್ಕಲೆಲ್ಲ ಹೆಕ್ಕಲಾಗಿ ಹೋದಾವು, ಮಣಿ ತಿರುಗಿರನ್ನ ಬೇಡ್ಕೋತ ಅಂತ ದಿನಮಾನಗಳು ಬರ್ತಾವೆ. ಆದ್ರೆ ಯಾವಾಗ ಸುದ್ದಾಕವು, ಯಾವಾಗ ಹುಟ್ಟಿನ ಪಾಲು ಹಿಡಿತೀರಿ ಅವಾಗ ನಿಮ್ಮ ಹೂವಿನ ಎಚ್ಚಾಕ್ತಾರೆ ನಮ್ಮ ಬಬಲಾದೀಶ ಅಂತ ಹೇಳಿ ಎರಡು ಮಾತುಗಳು ಹೇಳಿ ಇನ್ನೊಮ್ಮೆ ನನ್ನ ತಾಯಿ ಚಂದ್ರಗಿರಿ ಸದಾಶಿವಪುರ ಅಂತ ಏನು ಬಿಡ್ಕೋತಂದ್ರೆ, ತಾಯಿ ಇದೇನು ನಿನ್ನ ಅಷ್ಟು ಮಕ್ಕಳು ಕೂತಾರಲ್ಲ ಇವರನ್ನ ಈ ಊರಿಗಾಗಲಿ ಎಲ್ಲ ಜನತೆಗಾಗಲಿ ಎಂದು ಯಾವ ಕಾಲಕ್ಕೂ ಯಾವ ಕರುಣ ಆಗಲಿ ಕಷ್ಟ ಆಗಲಿ ಕೆಲಸ ಇವು ಬರೋದಂಗೆ ಈ ನಿನ್ನ ಮಕ್ಕಳು ಸದಾ ಕಾಯಿ ನನ್ನ ತಾಯಿ ಅಂತ ಹೇಳಿ ನಮ್ಮ ಚಂದ್ರಗಿರಿ ಬಬಲಾದಾಗ ಇವಾಗ ಮಾಡ್ತೋದಾಗ ಬಿಡ್ಕೋತೀನಿ. ಧನ್ಯವಾದಗಳು.